ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ತಂದೆಯ ದೇವರೇ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ, ನಿಮ್ಮ ಉನ್ನತವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯವನ್ನು ಮಾತನಾಡುವಂಥ ಪ್ರತಿಯೊಂದು ಮಾತುಗಳು ನಿಮ್ಮ ಮಾತುಗಳು ಇದ್ದದ್ದು ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ. ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳೋದಕ್ಕೆ ಸಹಾಯ ಮಾಡಿ. ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ TV ಮೂಲಕ ಅನೇಕ ಮಂದಿ ನಿಮ್ಮ ಮಕ್ಕಳು ನಿಮ್ಮ ವಾಕ್ಯವನ್ನು ಕಲಿತಾ ಇದ್ದಾರೆ ತಂದೆ. ಈ ಕರ್ನಾಟಕದಲ್ಲಿ ತಂದೆ, ಅವರಿಗೆ ಬೇಕಾದಂಥ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ನಿಮ್ಮ ವಾಕ್ಯವನ್ನು, ನಿಮ್ಮ ಉದ್ದೇಶವನ್ನು, ನಿಮ್ಮ ಸಂಕಲ್ಪವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೇಳುವಂಥ ಪ್ರತಿ ಮಾತು ನನ್ನ ಮಾತು ಅಲ್ಲ ತಂದೆ, ನಿಮ್ಮ ಮಾತು. ಆದ್ದರಿಂದ ತಂದೆಯಾದ ದೇವರೇ, ನಿಮ್ಮ ಮಾತುಗಳನ್ನು ಮಾತನಾಡುವಾಗ ಪವಿತ್ರಾತ್ಮರ ಸಹಾಯವನ್ನು ಅನುಗ್ರಹಿಸಿ ಜ್ಞಾಪಕ ಶಕ್ತಿಯನ್ನು ಕೊಡಿ. ಕೇಳುವಂಥ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ನೀತಿವಂತರಾಗಿ, ಭಕ್ತರಾಗಿ, ನಿಮ್ಮ ಮಕ್ಕಳಾಗಿ ಜೀವಿಸಿ ನಿಮ್ಮನ್ನು ಮಹಿಮೆಪಡಿಸಿ ತಂದೆ, ಈ ಲೋಕವನ್ನು ಮುಗಿಸ್ಕೊಂಡು ನೀವಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯವನ್ನು ಅನುಗ್ರಹಿಸಬೇಕೆಂಬುದಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕಗಳಿಂದ ವಂದನೆಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೀನಿ. ಧರ್ಮಶಾಸ್ತ್ರ ಅವಶ್ಯಕತೆ, ಅದರ ಬಿಡುಗಡೆ, ಭಾಗ 4 ಮಾತನಾಡ್ತಾ ಇದ್ದೀನಿ. 1ನೇ ಭಾಗವನ್ನು, 2ನೇ ಭಾಗವನ್ನು, 3ನೇ ಭಾಗವನ್ನು ಖಂಡಿತವಾಗಿ ಪ್ರತಿಯೊಬ್ಬರೂ ನೋಡಬೇಕು. ನೀವು ಬೈಬಲ್ ವಾಕ್ಯವನ್ನು ಕಲಿಬೇಕು, ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಖಚಿತವಾಗಿ 1ನೇ ಭಾಗವನ್ನು, 2ನೇ ಭಾಗವನ್ನು, 3ನೇ ಭಾಗವನ್ನು ಧರ್ಮಶಾಸ್ತ್ರ ಅವಶ್ಯಕತೆ ಬಿಡುಗಡೆ ಎನ್ನುವಂಥ ಒಂದು ವಾಕ್ಯವನ್ನು, ಅಂಶವನ್ನು ಮಾತನಾಡಿ ಯೂಟ್ಯೂಬಲ್ಲಿ ಜೈಶಾಲಿ ಕನ್ನಡ ಕ್ರಿಶ್ಚಿಯನ್ TVಯಲ್ಲಿ ಮಾತನಾಡಿ ಅಪ್ಲೋಡ್ ಮಾಡಿದ್ದೀವಿ. ಆ ಒಂದು ಅಂಶವನ್ನು ಪ್ರತಿಯೊಬ್ಬರು ತಪ್ಪದೆ ನೀವು ನೋಡಿದರೆ ನಿಮಗೆ ದೇವರ ಮನಸ್ಸು, ದೇವರ ಜ್ಞಾನ, ದೇವರ ಉದ್ದೇಶ ನಿಮಗೆ ಅರ್ಥ ಆಗುತ್ತೆ. ಆದ್ದರಿಂದ ನೀವು ಪರಿಶೋಧನೆ ಮಾಡಿ ಹೇಳುವಂಥ ಮಾತನ್ನು ಆಲೋಚಿಸಿ, ಬೈಬಲಲ್ಲಿ ಇದೆಯಾ ಅಥವಾ ಭಿನ್ನವಾಗಿ ಹೇಳ್ತಾ ಇದ್ದಾರಾ, ಏನಾದರೂ ಕಲ್ಪನೆಯಿಂದ ಹೇಳ್ತಾ ಇದ್ದಾರಾ ಅಂತ ಆಲೋಚನೆ ಮಾಡಿ ನೀವು ಕೇಳಿ. ಯಾರು ಹೇಳಿದ್ರೂ ಪರವಾಗಿಲ್ಲ ಏನ್ರಿ, ಈ ಪ್ರಪಂಚದಲ್ಲಿ ಯಾರು ಹೇಳಿದ್ರೂ ಅವ್ರು ಹೇಳುವಂಥ ಮಾತು ಬೈಬಲಲ್ಲಿ ಇದೆಯಾ, ಏನಾದರೂ ಕಲ್ಪನೆಯಿಂದ ಹೇಳ್ತಾ ಇದ್ದಾರಾ ಅಂತ ಕೇಳಿ, ಅದು ವಾಕ್ಯಕ್ಕೆ ಸರಿ ಇದ್ದರೆ ಆ ಮಾತುಗಳನ್ನು ಅಂಗೀಕರಿಸಿ, ಆ ಮಾತುಗಳನ್ನು ಪಾಲಿಸಿ. ಪ್ರಿಯರೇ ನೋಡಿ, ವಿಮೋಚನೆ ಕಾಂಡ 20ನೇ ಅಧ್ಯಾಯ, ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನದಿಂದ ಮತ್ತೆ ನಾವು ಹೋಗೋಣ. ಕಳೆದ ಭಾನುವಾರ 12ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದೆ. ಇವಾಗ 13ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯವನ್ನು ನಾವು ಧ್ಯಾನಿಸೋಣ. 12ನೇ ವಚನದಲ್ಲಿ ಬಂದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಅಂತ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಚನದಲ್ಲಿ ಏನ್ರಿ, ಈ 12ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥ ಉದ್ದೇಶವನ್ನು ಕಳೆದ ಭಾನುವಾರ ಮಾತನಾಡಿ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಅದು 3ನೇ ಭಾಗ. ಇವತ್ತು ಮಾತಾಡುವಂಥದ್ದು 4ನೇ ಭಾಗ. ಆದ್ದರಿಂದ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಕೇಳಿ ಅರ್ಥ ಮಾಡಿಕೊಳ್ಳಿ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 13ನೇ ವಚನವನ್ನು ನಾನು ಓದ್ತಾ ಇದ್ದೀನಿ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಏನ್ರಿ, ಈ ಮಾತುಗಳನ್ನು ತಂದೆಯಾದ ದೇವರು ಕ್ರಿಸ್ತ ಪೂರ್ವದಲ್ಲಿ ಮೋಶೆ ಮೂಲಕ ಹೇಳಿರುವಂಥ ಮಾತು. ಈ ಮಾತು ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಗೊತ್ತು. ನರಹತ್ಯೆ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರ್ದು ಅಂತ ಎಲ್ಲ ದೇಶದವರು ಇದನ್ನು ಪಾಲಿಸ್ತಾ ಇರ್ತಾರೆ. ಓಕೆ, ಕಾನೂನಿದೆ.
ಆದರೆ ಕ್ರಿಸ್ತ ಪೂರ್ವದಲ್ಲಿ ಈ ಕಾನೂನಿಲ್ಲ ರೀ. ಕ್ರಿಸ್ತ ಪೂರ್ವದಲ್ಲಿ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಇಂಥ ಆಜ್ಞೆಗಳು ಇದ್ದಿಲ್ಲ. ಈ ಆಜ್ಞೆಗಳು ಇಲ್ಲದೆ ಇರುವಾಗ ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಈ ಆಜ್ಞೆಗಳನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಈ ಲೋಕದಲ್ಲಿ ನನ್ನ ಮಕ್ಕಳಾಗಿರುವಂಥ ನೀವೆಲ್ಲರೂ ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ಕಾಣಬೇಕು. ನಿಮ್ಮಲ್ಲಿ ಜಗಳಗಳು, ಯುದ್ಧಗಳು, ಕಾದಾಟಗಳು ಇವೆಲ್ಲ ಏನು ಕಾಣಕೂಡದು. ನಿಮ್ಮಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲ ಒಂದು ಆತ್ಮೀಯ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ನನ್ನ ಮಕ್ಕಳಾಗಿರುವಂಥ ನಿಮ್ಮಲ್ಲಿ ಕಾಣಬೇಕು ಎನ್ನುವಂಥ ಉದ್ದೇಶದಿಂದ ತಂದೆಯಾದ ದೇವರು ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಈ ಒಂದು ಆಜ್ಞೆಗಳನ್ನು ಕೊಟ್ಟಿದ್ದಾರೆ ಪ್ರಿಯರೇ. ಈ ಒಂದು ಆಜ್ಞೆಗಳನ್ನು ಏನದು? ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಅಂತ. ಏನ್ರಿ ಇವು ಒಂದು ಕಾಲದಲ್ಲಿ ಈ ಆಜ್ಞೆಗಳು ಅವ್ರ ಮಧ್ಯದಲ್ಲಿ ಇಲ್ಲ ರೀ. ಏನ್ರಿ ಆಗಿನ ಕಾಲದಲ್ಲಿ ಕೂಡ ಪ್ರಪಂಚ ದೇಶದಲ್ಲಿ ಇಂಥ ಆಜ್ಞೆಗಳು ಇಲ್ಲ ರೀ. ಆದರೆ ತಂದೆಯಾದ ದೇವರು ಪರಮಾತ್ಮನು ಮೋಶೆ ಮೂಲಕ ಇಸ್ರಾಯೇಲ್ ಜನಾಂಗದವರಿಗೆ ಕೊಡುವಂಥ ಒಂದು ಆಜ್ಞೆಗಳು, ಕಟ್ಟಳೆಗಳು, ದೇವರ ಧರ್ಮಶಾಸ್ತ್ರ, ದೇವರ ವಿಧಿಗಳು ಕ್ರಿಸ್ತ ಪೂರ್ವದಲ್ಲಿ 1500 ವರ್ಷಗಳ ಹಿಂದೆ ಕೊಟ್ಟಿರುವಂಥ ಆಜ್ಞೆ. ಏನ್ರಿ ಈ ಆಜ್ಞೆಗಳಲ್ಲಿ, ಈ ಒಂದು ವಚನಗಳಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ಉದ್ದೇಶ ಏನು ಅಂತ ನೋಡುವಾಗ ತಂದೆಯಾದ ದೇವರು ಪ್ರೀತಿ ಸ್ವರೂಪರು, ಕರುಣಾಸಾಗರನು, ನೀತಿವಂತನು. ಆದ್ದರಿಂದ ಆತನ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರು, ಆತನ ಮಕ್ಕಳಾಗಿರುವಂಥ ಪ್ರತಿಯೊಬ್ಬರು ನೀತಿವಂತರಾಗಿ ಸಮಾಜದಲ್ಲಿ ಕಾಣಬೇಕು ಅಂತ ಈ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಈ ಆಜ್ಞೆಗಳನ್ನು ಪಡ್ಕೊಂಡಿರುವಂಥ ಇಸ್ರಾಯೇಲ್ ಜನಾಂಗದವರಲ್ಲಿ ನರಹತ್ಯೆ ಆಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಕಳ್ಳತನ ಆಗಿರ್ಬೋದು, ಸುಳ್ಳು ಸಾಕ್ಷಿ ಹೇಳುವಂಥದ್ದಾಗಿರ್ಬೋದು, ಇದು ಇರಕೂಡದು ಅಂತ ಹೇಳಿದ್ದಾನೆ. ಓಕೆನಾ? ಆದರೆ ಮತ್ತು ಇನ್ನೊಂದು ಆಜ್ಞೆಯನ್ನು ಕೂಡ ಕೊಟ್ಟಿದ್ದಾನೆ ಅವ್ರ ಮಧ್ಯದಲ್ಲಿ. ಏನದು ಆಜ್ಞೆ ಅಂತ ನೋಡುವಾಗ ಇನ್ನೊಂದು ಆಜ್ಞೆ ಪ್ರಿಯರೇ, 21ನೇ ಅಧ್ಯಾಯ, ಅದೇ ವಿಮೋಚನೆ ಕಾಂಡ 21ನೇ ಅಧ್ಯಾಯ 23, 24, 25. ವಿಮೋಚನೆ ಕಾಂಡ 21ನೇ ಅಧ್ಯಾಯ 23ನೇ ವಚನದಿಂದ 25ನೇ ವಚನ ತನಕ ಒಂದು ಸಾರಿ ಗಮನಿಸ್ರಿ. ಬೇರೆ ಹಾನಿಯಾದ ಪಕ್ಷಕ್ಕೆ ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು ಕೊಡಿಸಬೇಕು. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಕಾಲಿಗೆ ಕಾಲು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಹೇಟಿಗೆ ಹೇಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. ಏನ್ರಿ ಅರ್ಥ ಆಗುತ್ತಾ? ಅಂದರೆ ತಂದೆಯಾದ ದೇವರು ಇಸ್ರಾಯೇಲ್ರಿಗೆ ನರಹತ್ಯೆ ಮಾಡಕೂಡದು, ವ್ಯಭಿಚಾರ ಮಾಡಕೂಡದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು ಅಂತ ಈ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆನಂತರ ಅವ್ರ ಮಧ್ಯದಲ್ಲಿ ಇನ್ನೊಂದು ಹೇಳಿದ್ದಾನೆ. ಏನಂತ ಹೇಳಿದ್ದಾನೆಂದರೆ, ಬೇರೆ ಹಾನಿಯಾದ ಪಕ್ಷಕ್ಕೆ, ಬೇರೆ ಹಾನಿ ಅಂದರೆ ಯಾರಾದರೂ ಗುಂಡಗಳು, ಇಲ್ಲ ರೌಡಿಗಳು, ಇಲ್ಲ ಯಾರಾದರೂ ವಿರೋಧಿಗಳು ಬಂದು ಆ ಇಸ್ರಾಯೇಲ್ ಜನಾಂಗದವರ ಮೇಲೆ ಬಿದ್ದು ಏನ್ರಿ ದೌರ್ಜನ್ಯ ಮಾಡಿದರೆ, ಇಸ್ರಾಯೇಲ್ ಜನಾಂಗದವ್ರ ಮೇಲೆ ಬಿದ್ದು ದೌರ್ಜನ್ಯ ಮಾಡಿದರೆ, ಇಲ್ಲ ಯಾರನ್ನಾದರೂ ಹೊಡೆದ್ರೆ, ಹಾನಿ ಮಾಡಿದ್ರೆ, ಅಂಥವರನ್ನು ಕುರಿತು ಏನಂತ ಹೇಳಿದಾನಂತಂದರೆ, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು ತೆಗಿರಿ, ಕೈಗೆ ಪ್ರತಿಯಾಗಿ ಕೈಯನ್ನು ತೆಗಿರಿ, ಕಾಲಿಗೆ ಪ್ರತಿಯಾಗಿ ಕಾಲನ್ನು ತೆಗಿರಿ, ಹಲ್ಲಿಗೆ ಹಲ್ಲು, ಏಟಿಗೆ ಏಟು, ಪ್ರಾಣಕ್ಕೆ ಪ್ರಾಣ ತೆಗೆದಾಕ್ರಿ. ಇದು ಪ್ರತಿದಂಡನೆ ಆಗಬೇಕು ಅಂತ ಹೇಳಿದ್ದಾನೆ ಪ್ರಿಯರೇ. ಅಂದರೆ ಏಟಿಗೆ ಯಾರಾದರೂ ಒಂದು ಏಟು ಹೊಡೆದಾರ, ನೀವು ಕೂಡ ಒಂದು ಏಟು ಹೊಡೀರಿ ಅಂತ ಹೇಳಿದ್ದಾನೆ. ಏನ್ರಿ ಇಸ್ರಾಯೇಲ್ ಜನಾಂಗದವ್ರಿಗೆ ದೇವ್ರು ಕೊಟ್ಟಿರುವಂಥದ್ದು ಏನಂತಂದರೆ, ನೀವು ಯಾರಿಗೂ ಅನ್ಯಾಯ ಮಾಡಿಕೊಡ್ದು, ನೀವು ಎಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು, ಎಲ್ಲರಿಗೂ ನಿಮ್ಮ ಮೂಲಕ ಒಳ್ಳೆಯದನ್ನು ಆಗಬೇಕು, ನಿಮ್ಮ ಮೂಲಕ ಎಲ್ಲರಿಗೂ ಒಳ್ಳೆಯದನ್ನು ಆಗಬೇಕು. ಆದರೆ ನಿಮ್ಮ ತಂಟೆಗೆ ಯಾರಾದರೂ ಬಂದರೆ ನೀವೇನು ಮಾಡಬೇಕಂದ್ರೆ,
ಏಟಿಗೆ ಹೇಟಾಕಿ. ಒಂದು ವೇಳೆ ಅವನು ನಿನ್ನ ಹಲ್ಲನ್ನು ತೆಗೆದರೆ ನೀನು ಅವನ ಹಲ್ಲನ್ನು ತೆಗಿ. ಒಂದು ವೇಳೆ ಅವನು ನಿನ್ನ ಕಣ್ಣನ್ನು ತೆಗೆದರೆ ನೀನು ಅವನ ಕಣ್ಣನ್ನು ತೆಗಿ. ಒಂದು ವೇಳೆ ಅವನು ನಿನ್ನ ಕೈಯನ್ನು ತೆಗೆದರೆ ನೀನು ಅವನ ಕೈಯನ್ನು ತೆಗಿ. ಒಂದು ವೇಳೆ ಅವನು ನಿನ್ನ ಕಾಲನ್ನು ತೆಗೆದರೆ ನೀನು ಅವನ ಕಾಲನ್ನು ತೆಗಿ. ಏಟಿಗೆ ಹೇಟು, ಕಣ್ಣಿಗೆ ಕಣ್ಣು, ಕಾಲಿಗೆ ಕಾಲು, ಕೈಗೆ ಕೈ, ಪ್ರಾಣಕ್ಕೆ ಪ್ರಾಣ ತೆಗಿ ಅಂತ ಹೇಳಿದ್ದಾನೆ ಪ್ರಿಯರೇ. ಇದು ಒಂದು ಕಾಲದಲ್ಲಿ ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಿರುವಂಥ ಆಜ್ಞೆಗಳು. ಇನ್ನೊಂದು ಮಾತನ್ನು ನೋಡೋಣ. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 21ನೇ ವಚನವನ್ನು. ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 21ನೇ ವಚನ. ನೀವು ಅಂಥವರನ್ನು ಕನಿಕರಿಸಬಾರದು. ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು ಅವನಿಗೆ ನಷ್ಟಪಡಿಸಬೇಕು. ಅಂದರೆ ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಯಾರಾದರೂ ದೌರ್ಜನ್ಯ ಮಾಡಿ ಇಲ್ಲ ಹೊಡೆಯುವಂಥದ್ದು ಇಲ್ಲ ಜಗಳ ಮಾಡುವಂಥದ್ದು ನಡೆದರೆ ಅವರಿಗೆ ನೀವು ನೇರವಾಗಿ ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು ಪ್ರಾಣಹಾನಿ ಮಾಡಿ ಅಂತ ಹೇಳಿದ್ದಾನೆ. ಆದರೆ ನಿಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು. ಒಂದು ವೇಳೆ ಯಾರಾದರೂ ನಿಮ್ಮ ಮೇಲೆ ಬಿದ್ದು ನಿಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರೆ ಅಂಥವರಿಗೆ ಈ ಒಂದು ಅಪಾಯವನ್ನು ಉಂಟು ಮಾಡಿರಿ ಅಂತ ಹೇಳಿದ್ದಾನೆ. ಏನ್ರಿ, ಈಗಿನ ಕ್ರೈಸ್ತರ ಮಧ್ಯದಲ್ಲಿ ಅದು ಆಜ್ಞೆಗಳಿಲ್ಲ ರೀ. ಅದು ಹೊಸ ಒಡಂಬಡಿಕೆ ಬಂದ ನಂತರ ನಾನು ಹೇಳ್ಕೊಡ್ತೀನಿ. ಹೊಸ ಒಡಂಬಡಿಕೆ ಬಂದ ನಂತರ ಯೇಸು ಕ್ರಿಸ್ತನ ಮೂಲಕ ಕೊಟ್ಟಿರುವಂಥ ಆಜ್ಞೆಗಳು ಯಾವುವು? ನಿಜವಾದ ನರಹಂತಕರು ಯಾರು? ನಿಜವಾದ ನರಹಂತಕರು ಯಾರು ಎನ್ನುವಂಥ ಸಂಗತಿ ಇವತ್ತು ನೀವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಈ ವಚನಗಳನ್ನು ತಂದೆಯಾದ ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಕೊಟ್ಟಿರುವಾಗ ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಕದಿಯಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು ಅಂತ ಇವೆಲ್ಲ ಹೇಳಿದ್ರು. ಆದರೆ ಅವ್ರ ಮಧ್ಯದಲ್ಲಿ ಇನ್ನೊಂದು ಕೂಡ ಹೇಳಿದ್ರು, ನಿಮ್ಮ ಮೇಲೆ ಯಾರಾದರೂ ದೌರ್ಜನ್ಯ ಮಾಡಿದರೆ ಅಂಥವ್ರಿಗೆ ಕಠಿಣವಾಗಿ ಕನಿಕರ ಇಲ್ಲದೆ ಪ್ರತಿದಂಡನೆ ಮಾಡಿ ಅಂತ ಹೇಳಿದ್ದಾನೆ. ಕನಿಕರ ಇಲ್ಲದೆ ಪ್ರತಿದಂಡನೆ ಮಾಡಿ ಅಂತ. ಯಾಕೆ ಅದನ್ನು ಕೊಟ್ಟಿದ್ದಾನೆ ತಂದೆಯಾದ ದೇವರು? ಈ ಒಂದು ಆಜ್ಞೆಗಳನ್ನು, ಇಂಥ ಕಠಿಣವಾದಂಥ ಆಜ್ಞೆಗಳನ್ನು ಯಾಕೆ ತಂದೆಯಾದ ದೇವರು ಕೊಟ್ಟಿದ್ದಾರೆ? ಅದೇ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 16ನೇ ವಚನ ನೋಡಿ. ಅದೇ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 16ನೇ ವಚನ. ಯಾಕೆ ಕೊಟ್ಟಿದ್ದಾನೆ ಈ ಆಜ್ಞೆಗಳು? ಅಂದರೆ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಗಾಯಕ್ಕೆ ಗಾಯ, ಏಟಿಗೆ ಏಟು, ಕೈಗೆ ಕೈ ತೆಗಿ, ಪ್ರಾಣಕ್ಕೆ ಪ್ರಾಣ ತೆಗಿ. ಅವನು ಪ್ರಾಣ ತೆಗೆದರೆ ನೀನು ಕೂಡ ಪ್ರಾಣ ತೆಗಿ. ಅವನು ಕೈ ತೆಗೆದರೆ ನೀನು ಕೂಡ ಕೈ ತೆಗಿ. ಅವನ ಕಾಲು ತೆಗೆದರೆ ನೀನು ಕೂಡ ಕಾಲನ್ನು ತೆಗಿ. ನಿನ್ನ ಕೈಲೇ ಆಗದೆ ಹೋದರೆ ನಿನ್ನ ಬಂಧುಗಳ ಮೂಲಕ ತೆಗೆಸುವಂತ. ನಿನ್ನ ಕೈಲೇ ಆಗದೆ ಹೋದರೆ ನಿನ್ನ ಬಂಧುಗಳ ಮೂಲಕ. ನಿನಗೆ ಯಾರು ಹಾನಿ ಮಾಡಿದ್ದಾರೋ ಅಂಥವರನ್ನು ನೀನು ತೆಗೆಸು, ತಪ್ಪಿಲ್ಲ ಅಂತ. ಯಾಕೆ ಈ ಆಜ್ಞೆಗಳನ್ನು ಕೊಟ್ಟಿದ್ದಾನಂತ ನೋಡುವಾಗ ಅದೇ ಧರ್ಮೋಪದೇಶ ಕಾಂಡ 19ನೇ ಅಧ್ಯಾಯ 16ನೇ ವಚನ. ಯಾವನಾದರೂ ನ್ಯಾಯ ವಿರುದ್ಧವಾಗಿ ಬಂದು ಮತ್ತೊಬ್ಬನನ್ನು ಅಪರಾಧಿ ಎಂದು ಸಾಕ್ಷಿ ಹೇಳಿದರೆ ವ್ಯಾಜ್ಯವಾಡುವ ಆ ಇಬ್ಬರು ಯೆಹೋವನ ಸನ್ನಿಧಿಯಲ್ಲಿ ಯಾಜಕರ ಮುಂದೆಯೂ ಆಗ ಇರುವ ನ್ಯಾಯಾಧಿಪತಿಗಳ ಮುಂದೆಯೂ ನಿಲ್ಲಬೇಕು. ನ್ಯಾಯಾಧಿಪತಿಗಳು ಚೆನ್ನಾಗಿ ವಿಚಾರಣೆ ಮಾಡಿದ ಮೇಲೆ ಆ ಮನುಷ್ಯನ ಸಾಕ್ಷಿ ಸುಳ್ಳೆಂದು ತೋರಿ ಬಂದರೆ ಅವನು ಆ ಮತ್ತೊಬ್ಬನಿಗೆ ಮಾಡಬೇಕೆಂದಿದ್ದ ಶಿಕ್ಷೆಯನ್ನು ಅವನಿಗೆ ವಿಧಿಸಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದುಹಾಕಬೇಕು. ಉಳಿದವರು ಆ ಸಂಗತಿಯನ್ನು ಕೇಳಿ ಭಯಪಟ್ಟು ಇನ್ನು ಮುಂದೆ ಇಂಥ ದುಷ್ಟತ್ವವನ್ನು
ಇನ್ನು ಮುಂದೆ ಇಂಥ ದುಷ್ಟತ್ವವನ್ನು ನಡೆಸದಿರುವುದು. ನೀವು ಅಂಥವರನ್ನು ಕನಿಕರಿಸಬಾರದು. ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು ಅವನಿಗೆ ನಷ್ಟಪಡಿಸಬೇಕು. ಯಾಕೆಂದರೆ ಇದನ್ನು ನೋಡಿ ಇನ್ನೊಬ್ಬನು ಹೆದರಬೇಕು, ಇನ್ನೊಬ್ಬರು ಹೆದರಬೇಕು. ಅಂದರೆ ಯಾವನಾದರೂ ಕಣ್ಣು ತೆಗೆದರೆ ಅವನು ಕಣ್ಣನ್ನು ಕಿತ್ತರಿ ಅಂತ. ಈ ರೀತಿ ಕಣ್ಣುಗಳನ್ನು ಕಿತ್ತಾಕಿದರೆ ಇನ್ನೊಬ್ಬರು ಏನಾಗ್ತಾನೆ, ಇನ್ನೊಬ್ಬನು ಅಮ್ಮೋ ನಾನು ತಪ್ಪು ಮಾಡಿಕೊಡ್ದು, ಅಮ್ಮೋ ನಾನು ತಪ್ಪು ಮಾಡಿಕೊಡೋದು. ಇನ್ನೊಬ್ಬನ ಕೈಯನ್ನು ಕತ್ತರಿಸಿದ್ರೆ ಇವನು ನೋಡುವಾಗಲೇ ಅವನ ಕೈಯನ್ನು ಕತ್ತರಿಸ್ಬೇಕಂತ ದೇವರ ಅಪ್ಪಣೆ. ಅದು ಕಾನೂನು. ಒಂದು ಕಾಲದಲ್ಲಿ ಧರ್ಮಶಾಸ್ತ್ರ, ದೇವರ ಕಾನೂನು. ಒಂದು ಕಾಲದಲ್ಲಿ ಇಸ್ರೇಲ್ ಜನರ ಮಧ್ಯದಲ್ಲಿ ದೇವರು ಕೊಟ್ಟಿರುವಂಥ ಕಾನೂನು, ಧರ್ಮಶಾಸ್ತ್ರ. ಇದನ್ನು ನೋಡಿ ಪ್ರತಿಯೊಬ್ಬರು ಭಯಪಡಬೇಕು. ಇದನ್ನು ನೋಡಿ ಪ್ರತಿಯೊಬ್ಬರು ಭಯಪಡಬೇಕು. ಭಯಪಟ್ಟು ಭಕ್ತಿಯಿಂದ ನಡ್ಕೊಳ್ಬೇಕು. ಒಮ್ಮೆ ನಾನು ಯಾರಿಗೂ ಅನ್ಯಾಯ ಮಾಡಿಕೊಡ್ದು, ನಾನು ಮೋಸ ಮಾಡಿಕೊಡ್ದು, ನಾನು ಇನ್ನೊಬ್ಬರನ್ನ ಹೊಡಿಕೂಡ್ದು, ನಾನು ಇನ್ನೊಬ್ಬರ ವಿಷಯದಲ್ಲಿ ತಂಟೆಗೆ ಹೋಗಕೂಡ್ದು, ನಾನು ಭಕ್ತನಾಗಿ ನೀತಿವಂತನಾಗಿದ್ದರೆ ಸಾಕು ಅಂತ ತನ್ನನ್ನು ತಾನು ಸರಿಪಡಿಸಿಕೊಂಡು ಭಕ್ತನಾಗಿ ನಡ್ಕೋಬೇಕು ಅಂತ ಉದ್ದೇಶದಿಂದ ತಂದೆಯಾದ ದೇವರು ಈ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಎಂದರೆ ತಂದೆಯಾದ ದೇವರು ಈ ಆಜ್ಞೆಯನ್ನು ಕೊಟ್ಟಿದ್ದಾನೆ. ನರಹತ್ಯೆ ಮಾಡಿಕೊಡ್ದು, ವ್ಯಭಿಚಾರ ಮಾಡಿಕೊಡ್ದು, ಇವೆಲ್ಲ ಹೇಳಿದ್ದಾನೆ. ಒಂದು ವೇಳೆ ಅವರ ಮಧ್ಯದಲ್ಲಿ ಯಾರಾದರೂ ದೌರ್ಜನ್ಯ ಮಾಡಿದರೆ ಅಂಥವರನ್ನು ಕಠಿಣವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾನೆ. ಯಾಕೆ ಅಂಥವ್ರಿಗೆ ಕಠಿಣವಾಗಿ ಶಿಕ್ಷೆ ಕೊಡಿ ಅಂತ ಹೇಳಿದ್ದಾನೆ ಅಂತಂದರೆ, ಅವ್ರನ್ನ ನೋಡಿ ಇನ್ನೊಬ್ಬರು ಅಂಥ ಅಪಘಾತವನ್ನು, ಅಂಥ ದುಷ್ಟತ್ವವನ್ನು ನಡೆಸಕೂಡದು, ಅಂಥ ದುಷ್ಟತ್ವವನ್ನು, ದುಷ್ಕಾರ್ಯವನ್ನು ನಡೆಸಕೂಡದು ಇಸ್ರೇಲ್ ಜನರ ಮಧ್ಯದಲ್ಲಿ ಅಂತ. ಏನ್ರಿ ಈ ಮಾತುಗಳನ್ನು ಹೇಳಿದ್ದಾನೆ ಪ್ರಿಯರೇ ತಂದೆಯಾದ ದೇವರು ಈ ಒಂದು ಆಜ್ಞೆಗಳನ್ನು ಹೇಳಿರುವಾಗ, ಧರ್ಮಶಾಸ್ತ್ರವನ್ನು ಕೊಟ್ಟಿರುವಾಗ, ಆ ಇಸ್ರೇಲ್ ಜನಾಂಗದವರು ಮೋಶೆ ಮೂಲಕ ಈ ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಾಗ ಏನ್ರಿ ಏನು ಮಾಡಿದ್ದಾರೆ ಗೊತ್ತಾ? ದೇವರ ವಾಕ್ಯಕ್ಕೆ ಒಳಪಟ್ಟಿಲ್ಲ ರೀ. ದೇವರ ವಾಕ್ಯಕ್ಕೆ ಅವರು ಒಳಪಟ್ಟಿಲ್ಲ ರೀ. ಅವರ ಮಧ್ಯದಲ್ಲಿ ನರಹತ್ಯೆ ನಡೆದಿದೆ, ಅವರ ಮಧ್ಯದಲ್ಲಿ ಮಾನಭಂಗಗಳು ನಡೆದಿವೆ, ಅವರ ಮಧ್ಯದಲ್ಲಿ ವ್ಯಭಿಚಾರ ನಡೆದಿದೆ, ಅವರ ಮಧ್ಯದಲ್ಲಿ ಭಯಂಕರವಾದಂಥ ಘೋರ ಕೃತ್ಯಗಳು ನಡೆದಿವೆ ರೀ. ಭಯಂಕರವಾದಂಥ ಘೋರ ಕೃತ್ಯಗಳು ಬೈಬಲ್ ಇತಿಹಾಸದಲ್ಲಿ, ಇಸ್ರಾಯೇಲ್ಯರ ಇತಿಹಾಸದಲ್ಲಿ ಹೋಗಿ ನೋಡಿದರೆ, ಅವರ ಚರಿತ್ರೆ ನೋಡಿದರೆ ಪ್ರಿಯರೇ, ಭಕ್ತರಿಗಿಂತ ನರಹಂತಕರೇ ಜಾಸ್ತಿ ಇರ್ತಾರೆ. ನೀತಿವಂತರಿಗಿಂತ ವ್ಯಭಿಚಾರಿಗಳೇ ಜಾಸ್ತಿ ಇರ್ತಾರೆ. ನೀತಿವಂತರಿಲ್ಲ ರೀ, ಭಕ್ತರು ಇಲ್ಲ ರೀ. ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಭಕ್ತರು ಕಂಡು ಬರ್ತಾರೆ. ಹೆಚ್ಚಾಗಿ ಅವರ ಮಧ್ಯದಲ್ಲಿ ಏನಿದೆ ಅಂತ ನೋಡುವಾಗ, ಹೆಚ್ಚಾಗಿ ಅವರ ಮಧ್ಯದಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ಅನ್ಯಾಯ, ಅಕ್ರಮ, ದುಷ್ಟತ್ವ, ಮೋಸ, ಅಪಹರಣ ಇದು ನಡೀತಾ ಇದೆ ರೀ. ಪ್ರಿಯರಾದ ದೇವ್ರ ಮಕ್ಕಳಿರ, ಮೋಶೆ ಕಾಲ ಆದ ನಂತರ ಆನಂತರ ಯೆಹೋಶುವನು ಬರ್ತಾನೆ. ಯೆಹೋಶುವನು ಇದ್ದಾನೆ ಅವ್ರ ಮಧ್ಯದಲ್ಲಿ. ಯೆಹೋಶುವನ ಕಾಲ ಬರುತ್ತೆ. ಯೆಹೋಶುವನಿಗೆ ದೇವರು ಒಂದು ಅಧಿಕಾರವನ್ನು ಕೊಡ್ತಾನೆ. ಯೆಹೋಶುವನು ಅಧಿಕಾರವನ್ನು ಮುಗಿಸ್ಕೊಂಡು ಹೋದ ನಂತರ, ಯೆಹೋಶುವನು ತನ್ನ ಜೀವಿತವನ್ನು ಮುಗಿಸ್ಕೊಂಡು ಹೋದ ನಂತರ ನ್ಯಾಯಸ್ಥಾಪಕರ ಕಾಲ ಬರುತ್ತೆ ರೀ. ನ್ಯಾಯಸ್ಥಾಪಕರು, ಇಸ್ರಾಯೇಲ್ ಮಧ್ಯದಲ್ಲಿ ನ್ಯಾಯಸ್ಥಾಪಕರು, ನ್ಯಾಯವನ್ನು ನಡೆಸುವಂಥ ಸ್ಥಾಪಕರು. ಈ ನ್ಯಾಯಸ್ಥಾಪಕರು ಬಂದಾಗ ಪ್ರಿಯರೇ, ಅವರ ಮಧ್ಯದಲ್ಲಿ ನಡೆದಿರುವಂಥ ಯುದ್ಧಗಳು, ಮಾರಣಕಾಂಡಗಳು, ಜಗಳಗಳು, ಅನ್ಯಾಯಗಳು ಅಷ್ಟು ಇಷ್ಟು ಅಲ್ಲ ರೀ. ಏನ್ರಿ, ಎಫ್ರಾಯಿಮ್ ಎನ್ನುವಂಥ ಒಂದು ಪ್ರದೇಶ ಇದೆ, ಒಂದು ಪಟ್ಟಣ. ಎಫ್ರಾಯಿಮ್ ಪಟ್ಟಣದಲ್ಲಿ ಒಬ್ಬ ಲೇವಿ ಗೋತ್ರದವನು ಒಬ್ಬನಿದ್ದಾನೆ. ಲೇವಿ ಗೋತ್ರದವನು ಏನ್ರಿ, ಇಸ್ರಾಯೇಲ್ ಜನಾಂಗದವರಲ್ಲಿ 12 ಗೋತ್ರ. ಈ ಲೇವಿ ಗೋತ್ರದವರು 13ನೇ ಗೋತ್ರ. ಈ ಇಸ್ರಾಯೇಲ್ ಜನ ಅಂದರೆ ಅವ್ರ ಸಂಬಂಧಿಕರು. ಲೇವಿ ಗೋತ್ರದವರು ಅಂದರೆ ಇಸ್ರಾಯೇಲ್ಯರ ಸಂಬಂಧಿಕರು.
ಈ ಇಸ್ರಾಯೇಲ್ ಸಂಬಂಧಿಕರಾಗಿರುವಂಥ ಲೇವಿ ಗೋತ್ರದವನು ಒಬ್ಬನು ಎಫ್ರಾಯಿಮ್ ಪ್ರಾಂತದಲ್ಲಿ ಇರ್ತಾನೆ. ಈ ಎಫ್ರಾಯಿಮ್ ಪ್ರಾಂತದಲ್ಲಿರುವಂಥ ಈ ಲೇವಿ ಗೋತ್ರದವನು ಬೆತ್ಲೆಹೆಮ್ ಗ್ರಾಮದ ಒಬ್ಬ ಮಹಿಳೆಯನ್ನು ಉಪಪತ್ನಿಯಾಗಿ ತಂದುಕೊಂಡಿರ್ತಾನೆ, ಉಪಪತ್ನಿಯಾಗಿ ಮಾಡಿಕೊಂಡಿರ್ತಾನೆ ಪ್ರಿಯರೇ. ಆಗ ಈತನನ್ನು ಬಿಟ್ಟು ಬೇರೆಯವರೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡು ತಪ್ಪು ಮಾಡಿ ಮತ್ತೆ ಈಕೆ ಏನು ಮಾಡ್ತಾಳಂದರೆ ತನ್ನ ಗಂಡನನ್ನು ಬಿಟ್ಟು ಎಫ್ರಾಯಿಮ್ ಪ್ರಾಂತ ಬಿಟ್ಟು ಬೆತ್ಲೆಹೆಮ್ ಗ್ರಾಮಕ್ಕೆ ಹೋಗ್ತಾಳೆ. ಬೆತ್ಲೆಹೆಮ್ ಗ್ರಾಮದಲ್ಲಿ ಯಾರಿರ್ತಾರೆ ಅಂದರೆ ತವರ ಮನೆ, ಆಕೆ ತವರ ಮನೆ. ಹೋದ ನಂತರ ಕೆಲವು ದಿನಗಳ ಆಗುತ್ತೆ. ಆ ನಂತರ ಈ ಲೇವಿ ಗೋತ್ರದವನಿಗೆ ಮತ್ತೆ ತನ್ನ ಹೆಂಡತಿ ಅಂದರೆ ಉಪಪತ್ನಿ ನೆನಪಾಗ್ತಾಳೆ. ನೆನಪಾದಾಗ ಓಕೆ ಏನು ತಪ್ಪು ನಡೆದಿದ್ದು ಹೋದರೆ ಪರವಾಗಿಲ್ಲ ಅಂತ ಹೇಳಿ ತಗ್ಗಿಸ್ಕೊಂಡು ಮತ್ತೆ ಆಕೆಯನ್ನು ಕರ್ಕೊಂಡು ಬರೋದಕ್ಕೆ ಎಫ್ರಾಯಿಮ್ ಪ್ರಾಂತದಿಂದ ಬೆತ್ಲೆಹೆಮ್ ಗ್ರಾಮಕ್ಕೆ ಹೋಗ್ತಾನೆ. ಅಂದರೆ ಎಫ್ರಾಯಿಮ್ ಪ್ರಾಂತ ಬೆತ್ಲೆಹೆಮ್ ಗ್ರಾಮ ನೋಡುವಾಗ ಸುಮಾರು ಕೆಲವು ಕಿಲೋಮೀಟ್ರ್ ದೂರ ಇರುತ್ತೆ ರೀ. ಸುಮಾರು ದೂರ ಅಂದರೆ ಒಂದು 100 ಕಿಲೋಮೀಟ್ರ್ ಇಲ್ಲ 89 ಕಿಲೋಮೀಟ್ರ್ ದೂರ ಇರ್ಬೋದು. ಆಗಿನ ಕಾಲದಲ್ಲಿ ಪ್ರಯಾಣ ಏನ್ರಿ, ಕಾಲು ಪ್ರಯಾಣ, ನಡೆದು ಹೋಗಬೇಕು, ಇಲ್ಲಾಂದರೆ ಕತ್ತೆಗಳ ಮೇಲೆ ಸವಾರಿ ಮಾಡಬೇಕು, ಈ ರೀತಿ ಪ್ರಯಾಣ ಇರುತ್ತೆ. ಹೋಗ್ತಾನೆ. ಹೋದ ನಂತರ ತನ್ನ ಉಪಪತ್ನಿಯೊಟ್ಟಿಗೆ ಅಂದರೆ ತನ್ನ ಹೆಂಡತಿಯೊಟ್ಟಿಗೆ ಮಾತಾಡ್ಕೊಳ್ತಾನೆ. ಆನಂತರ ತನ್ನ ಮಾವನೊಟ್ಟಿಗೆ ಸ್ವಲ್ಪ ಸಮಾಧಾನವಾಗಿ ಮಾತಾಡಿಕೊಂಡು ಆನಂತರ ತನ್ನ ಹೆಂಡತಿಯನ್ನು ತನ್ನ ಉಪಪತ್ನಿಯನ್ನು ಸಮಾಧಾನಪಡಿಸ್ಕೊಂಡು ಮತ್ತೆ ಕರ್ಕೊಂಡು ಬರೋದಕ್ಕೆ ಸಿದ್ಧನಾಗ್ತಾರೆ. ಕರ್ಕೊಂಡು ಬರೋದಕ್ಕೆ ಸಿದ್ಧನಾದಾಗ ಬೆತ್ಲೆಹೆಮ್ ಗ್ರಾಮದಿಂದ ಮತ್ತೆ ಎಫ್ರಾಯಿಮ್ ಪಟ್ಟಣಕ್ಕೆ ಬರಬೇಕು. ತನ್ನ ಉಪಪತ್ನಿಯನ್ನು ಕರೆದುಕೊಂಡು ಬೆತ್ಲೆಹೆಮ್ ಗ್ರಾಮದಿಂದ ತನ್ನ ಎಫ್ರಾಯಿಮ್ ಪ್ರಾಂತಕ್ಕೆ ಬರಬೇಕು. ಬರುವಂಥ ಸಂದರ್ಭದಲ್ಲಿ ಪ್ರಯಾಣದಲ್ಲಿ ಕತ್ತಲಾಗುತ್ತೆ. ಪ್ರಯಾಣ ಮಾಡಬೇಕಲ್ವ ರೀ. ಏನು 10 ಕಿಲೋಮೀಟ್ರ್ ಇಲ್ಲ 5 ಕಿಲೋಮೀಟ್ರ್ ಆದರೆ ಬೆಳಗ್ಗೆ ಹೋದರೆ ಸಂಜೆಗೆಲ್ಲ ಒಂದು 2-3 ಗಂಟೆ ಒಳಗಡೆ ಸೇರಿಕೊಳ್ತಾರೆ. ದೂರ ಪ್ರಯಾಣ ಇರುತ್ತೆ, 3-4 ದಿನ ಪ್ರಯಾಣ ಇರುತ್ತೆ ರೀ. ಕೆಲವು ಪ್ರಯಾಣ ಹೆಂಗಿರುತ್ತೆ ಅಂದರೆ ಅವ್ರದ್ದು ಪ್ರಯಾಣ 3 ದಿನ ಇಲ್ಲ 4 ದಿನ ಪ್ರಯಾಣ ಮಾಡಿದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಸೇರಿಕೊಳ್ತಾರೆ. ಆ ರೀತಿ ಪ್ರಯಾಣ ಇದೆ. ಇವಾಗ ಬೆತ್ಲೆಹೆಮ್ ಗ್ರಾಮದಿಂದ ಮತ್ತೆ ಎಫ್ರಾಯಿಮ್ ಪ್ರಾಂತಕ್ಕೆ ಇವರು ಪ್ರಯಾಣ ಮಾಡಬೇಕು. ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಕತ್ತಲಾಗುತ್ತೆ. ಬೇರೆ ಹಳ್ಳಿಗಳಲ್ಲಿ ಇಳಿದುಕೊಳ್ಳೋದಕ್ಕೆ ಅವ್ರಿಗೆ ಮನಸ್ಸಿಲ್ಲದೆ ತಮ್ಮ ಸ್ವಂತ ಜನರು ಇರುವಂಥ ಪ್ರಾಂತದಲ್ಲಿ ಇಳಿದುಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಈ ಲೇವಿ ಗೋತ್ರದವನು. ಈ ಲೇವಿ ಗೋತ್ರದವನು ಅಂದರೆ ಇಸ್ರಾಯೇಲ್ ಸಂಬಂಧಿಕರು ಅಂದರೆ ಮೋಶೆ ಆಹಾರೋನ್ ಇದ್ದಾರಲ್ಲ, ಆಹಾರೋನ್ ಇದ್ದಾನೆ ನೋಡಿ. ಈ ಆಹಾರೋನನು ಲೇವಿ ಗೋತ್ರದವನು. ಈ ಲೇವಿ ಗೋತ್ರದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಈ ವ್ಯಕ್ತಿ. ಯಾಜಕ ಉದ್ಯೋಗ ಧರ್ಮವನ್ನು ಮಾಡುವಂಥವರೇ ಲೇವಿ ಗೋತ್ರದವರು. ಈ ಲೇವಿ ಗೋತ್ರದವನಾಗಿರುವಂಥ ಇವನು ಬೆತ್ಲೆಹೆಮ್ ಗ್ರಾಮದಿಂದ ಎಫ್ರಾಯಿಮ್ ಪ್ರಾಂತಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಹಳ್ಳಿಗಳಲ್ಲಿ ಇಳುಕೊಳ್ಳದೆ ಏನು ಮಾಡ್ತಾನಂದರೆ ನಮ್ಮ ಸ್ವಂತ ಜನರಿದ್ದಾರೆ, ಆ ಸ್ವಂತ ಜನರು ಇರುವಂಥ ಸ್ಥಳಕ್ಕೆ ನಾವು ಹೋಗಿ ಅಲ್ಲೇ ರಾತ್ರಿ ಇಳ್ಕೊಳ್ಳೋಣ, ರಾತ್ರಿ ಇಳಿದುಕೊಂಡು ಬೆಳಿಗ್ಗೆ ಹೋಗೋಣ ಅಂತ ಮಾತಾಡಿಕೊಂಡು ತನ್ನ ಪತ್ನಿಯೊಟ್ಟಿಗೆ ಆನಂತರ ತನ್ನ ಸೇವಕನೊಟ್ಟಿಗೆ ಮಾತಾಡಿಕೊಂಡು ಆ ರಾತ್ರಿ ಒಂದು ಸ್ಥಳಕ್ಕೆ ಹೋಗ್ತಾರೆ. ಆ ಸ್ಥಳ ಯಾವುದಂದರೆ ಗಿಬಿಯಾ ಪ್ರಾಂತ. ಈ ಗಿಬಿಯಾ ಪ್ರಾಂತದಲ್ಲಿ ಬೆನ್ಯಾಮೀನ್ ಗೋತ್ರದವರು ಇರ್ತಾರೆ. ಬೆನ್ಯಾಮೀನ್ ಗೋತ್ರದವರು ಅಂದರೆ ಇಸ್ರಾಯೇಲ್ ಗೋತ್ರದಲ್ಲಿ 12 ಗೋತ್ರಗಳಿದೆ, 12 ಕುಲಗಳು. ಈ 12 ಕುಲಗಳಲ್ಲಿ ಬೆನ್ಯಾಮೀನ್ ಕುಲ ಒಂದು ಕುಲ ರೀ. ಇಸ್ರಾಯೇಲರಿದ್ದಾರಲ್ಲ, ಈ ಇಸ್ರಾಯೇಲರಲ್ಲಿ 12 ಗೋತ್ರಗಳು. ಈ 12 ಗೋತ್ರಗಳಲ್ಲಿ ಒಂದು ಗೋತ್ರ ಬೆನ್ಯಾಮೀನ್ ಗೋತ್ರ. ಈ ಬೆನ್ಯಾಮೀನ್ ಗೋತ್ರದವರು ಗಿಬಿಯಾ ಪ್ರಾಂತದಲ್ಲಿ ವಾಸವಾಗಿ ಇರ್ತಾರೆ. ಗಿಬಿಯಾ ಪ್ರಾಂತದಲ್ಲಿ ನಿವಾಸಿಗಳಾಗಿ ಅಲ್ಲಿರ್ತಾರೆ. ಒಂದು ಸಾರಿ ಪ್ರಿಯರಾದ ದೇವರ ಮಕ್ಕಳಿರ ಈ ಸಂಖ್ಯಾಕಾಂಡ 1ನೇ ಅಧ್ಯಾಯ ನೋಡಿ ಪ್ರಿಯರೇ. ಈ ಸಂಖ್ಯಾಕಾಂಡ ಏನ್ರಿ, ಈ 12 ಗೋತ್ರಗಳಲ್ಲಿ ಒಂದು ಗೋತ್ರದವರೇ ಬೆನ್ಯಾಮೀನ್ ಗೋತ್ರದವರು ಅಂತ ನಿಮ್ಗೆ ಗೊತ್ತಾಗುತ್ತೆ. 12 ಗೋತ್ರ ಇಸ್ರಾಯೇಲ್ ಜನಾಂಗದವರಲ್ಲಿ 12 ಗೋತ್ರ ಇದೆಯಲ್ಲ, ಈ 12 ಗೋತ್ರದಲ್ಲಿ ಒಂದು ಗೋತ್ರನೇ ಬೆನ್ಯಾಮೀನ್ ಗೋತ್ರ. ಬೆನ್ಯಾಮೀನರು ಏನ್ರಿ ಗಿಬಿಯಾ ಪ್ರಾಂತದಲ್ಲಿರ್ತಾರೆ. ಇವರೆಲ್ಲರೂ ಕೂಡ ಇಸ್ರಾಯೇಲರ ಅಣ್ಣ ತಮ್ಮಂದರು. ಯಾಕೆ ಹೇಳ್ತೀನೋ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸಾರಿ ಅರಣ್ಯಕಾಂಡ 1ನೇ ಅಧ್ಯಾಯ 6ನೇ ವಚನದಿಂದ ಓದ್ತಾ ಬಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ 11ನೇ ವಚನದಲ್ಲಿ ಒಂದು ವಚನ ಇರುತ್ತೆ ನೋಡಿ. 11ನೇ ವಚನ, ಬೆನ್ಯಾಮೀನ್ ಕುಲದಿಂದ ಗಿದ್ಯೋನಿಯ ಮಗನಾದ
ಅಭಿನಾದ ಅಂತಿರುತ್ತೆ. ಅಂದರೆ ಇಸ್ರಾಯೇಲ್ ಜನಾಂಗದವರಲ್ಲಿ 12 ಗೋತ್ರಗಳು. ಏನು ಗೋತ್ರ? ಸಿಮೆಯೋನ, ಯಹೂದ, ಇಸಾಕರ, ಜೆಬುಲೋನ, ಯೋಶೇಫನ, ಎಫ್ರಾಹಿಮ್, ಮನಸ್ಸೆ, ಬೆನ್ಯಾಮೀನ್, ದಾನ್, ಅಶೇರ್, ಗಾದ್, ನಾಫ್ತಲಿ. ಈ 12 ಕುಲಗಳು ಇವೆ ರೀ. ಈ 12 ಕುಲಗಳಲ್ಲಿ ಒಂದು ಕುಲ ಬೆನ್ಯಾಮೀನ್ ಎಂದು ಒಂದು ಗೋತ್ರದವರು. ಈ ಬೆನ್ಯಾಮೀನ್ ಗೋತ್ರದವರು, ಇಸ್ರಾಯೇಲ್ ಜನಾಂಗದವರು ಬೆನ್ಯಾಮೀನ್ ಗೋತ್ರದವರು ಗಿಬಿಯಾ ಪ್ರಾಂತದಲ್ಲಿ ನಿವಾಸಿಗಳಾಗಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಗಿಬಿಯಾ ಪ್ರಾಂತಗಳಲ್ಲಿ ವಾಸ ಮಾಡಿರುವಂಥ ಇವರು ಅಲ್ಲಿದ್ದಾರೆ, ನಮ್ಮ ಸ್ವಂತ ಜನಾಂಗದವರು ಇಲ್ಲಿದ್ದಾರಂತ ಹೇಳಿ ಈ ಲೇವಿ ಗೋತ್ರದವನು ಏನು ಮಾಡ್ತಾನಂದರೆ ತನ್ನ ಉಪಪತ್ನಿಯನ್ನು, ತನ್ನ ಆಳನ್ನು ಕರ್ಕೊಂಡು ಆ ಗ್ರಾಮದಲ್ಲಿ, ಆ ಪಟ್ಟಣದಲ್ಲಿ ಇಳ್ಕೊಳ್ತಾನೆ. ಆ ಮನುಷ್ಯನನ್ನು ಯಾರೂ ಸೇರಿಸ್ಕೊಳ್ಳೋದಿಲ್ಲ. ಆಗ ಒಬ್ಬ ಎಫ್ರಾಯಿಮ್ ಪಟ್ಟಣದಲ್ಲಿ ಇರುವಂಥ ಒಬ್ಬ ಮನುಷ್ಯನು ಆ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಒಬ್ಬ ಮುದುಕನು ಬಂದು, ಏನಪ್ಪ ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರೆ ಎಲ್ಲ ವಿವರಣೆ ಆ ಮುದುಕನಿಗೆ ಹೇಳಿದಾಗ ಆ ಒಂದು ಯಜಮಾನನು ಏನು ಮಾಡ್ತಾನಂದರೆ ಈತನನ್ನೇ ಅಂದರೆ ಲೇವಿ ಗೋತ್ರದವನನ್ನು, ಆತನ ಹೆಂಡತಿಯನ್ನು, ಸೇವಕನನ್ನು ಮನೆ ಕರ್ಕೊಂಡು ಹೋಗ್ತಾನೆ, ಊಟ ಮಾಡಿಸ್ತಾನೆ. ಏನು ನಡೀತೆ ಅಂತ ನೋಡುವಾಗ, ಊಟ ಆದ ನಂತರ ಆ ಗ್ರಾಮದಲ್ಲಿ ಗಿಬಿಯಾ ಪ್ರಾಂತದಲ್ಲಿ ಏನು ನಡೀತಿ ಅಂತ ನೋಡುವಾಗ ಆ ಗ್ರಾಮದಲ್ಲಿ ಇರುವಂಥ ಕೆಲವರು ಜನರು ಬಂದು, ಅಂದರೆ ಬೆನ್ಯಾಮೀನ್ ಕುಲದವರಲ್ಲಿ ಕೆಲವರು ಬಂದು, ಇಲ್ಲ ದುಷ್ಟರು ಬಂದು ಏನು ಕೇಳ್ತಾ ಇದ್ದಾರೆ ಅಂತ ನೋಡುವಾಗ, ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದು ಸಾರಿ ನ್ಯಾಯಸ್ಥಾಪಕರು 19ನೇ ಅಧ್ಯಾಯ, ನ್ಯಾಯಸ್ಥಾಪಕರು 19ನೇ ಅಧ್ಯಾಯ 1ನೇ ವಚನದಿಂದ ನೀವೆಲ್ಲ ನೋಡ್ಕೊಂಡು ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಆ ಎಫ್ರಾಯಿಮ್ ಕುಲದವನು, ಎಫ್ರಾಯಿಮ್ನಲ್ಲಿ ಇರುವಂಥ ಲೇವಿ ಕುಲದವನು, ಆತನಿಗೆ ಒಬ್ಬ ಉಪಪತ್ನಿ, ಆತನ ಜೊತೆಗೆ ಒಬ್ಬ ದಾಸನು, ಆನಂತರ ಎಲ್ಲಿಗೆ ಹೋದರು, ಯಾವ ರೀತಿ ಬಂದರು, ಇವೆಲ್ಲ ವಿವರಣೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಹೇಳಿದ್ದೀನಲ್ಲ, ಎಲ್ಲ ವಿವರಣೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಗಿಬಿಯಾ ಪ್ರಾಂತದಲ್ಲಿ ಅವರು ಇಳ್ಕೊಂಡಿದ್ದಾರೆ. ಆ ಗಿಬಿಯಾ ಪ್ರಾಂತದಲ್ಲಿ ಒಬ್ಬ ಮುದುಕನ ಮನೆಯಲ್ಲಿ ಇಳ್ಕೊಳ್ತಾರೆ. ಅಲ್ಲಿ ಆ ಮುದುಕನು ಅವರಿಗೆ ಊಟ ಕೊಡ್ತಾನೆ, ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆ ಗ್ರಾಮದಲ್ಲಿ ಇರುವಂಥ ಕೆಲವರು ದುಷ್ಟರು ಬಂದು ಏನು ಮಾಡ್ತಾರೆ ಅಂದರೆ 19ನೇ ಅಧ್ಯಾಯ 22ನೇ ವಚನವನ್ನು ನೋಡಿ. 19ನೇ ಅಧ್ಯಾಯ 22ನೇ ವಚನ. ಅವರು ಭೋಜನದಿಂದ ತೃಪ್ತಿ ಪಡುವಷ್ಟರಲ್ಲಿ ಆ ಊರಿನಲ್ಲಿದ್ದ ನೀಚ ಜನರು ಬಂದು ಆ ಮನೆಯನ್ನು ಸುತ್ತಿಕೊಂಡು ಕದಗಳನ್ನು ಬಡಿದು ಮನೆಯ ಯಜಮಾನನಾದ ಮುದುಕನಿಗೆ, ನಿನ್ನ ಮನೆಗೆ ಬಂದಿರುವಂಥ ಮನುಷ್ಯನನ್ನು ಹೊರಗೆ ತೆಗೆದುಕೊಂಡು ಬಾ, ಅವನೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿದರು. ಏನಾಗಬೇಕಂತೆ ಏನ್ರಿ? ಈ ಗಿಬಿಯಾ ಪ್ರಾಂತದಲ್ಲಿರುವಂಥ ಬೆನ್ಯಾಮೀನ್ ಗೋತ್ರದವರು ಯಾವ ರೀತಿ ತಯಾರಾಗಿದ್ದಾರೆ ನೋಡ್ತೀರಾ? ಯಾರಿವರು? ಇಸ್ರಾಯೇಲ್ ಜನಾಂಗದವರು. ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಧರ್ಮಶಾಸ್ತ್ರ ಇದೆ ಏನ್ರಿ? ಧರ್ಮಶಾಸ್ತ್ರ ಇದೆ ರೀ. ಧರ್ಮಶಾಸ್ತ್ರ ಹೊಂದಿಕೊಂಡಿರುವಂಥ ಇಸ್ರಾಯೇಲ್ ಮಧ್ಯದಲ್ಲಿ ಏನ್ರಿ, ಒಂದು ಕುಲದ ಮಧ್ಯದಲ್ಲಿ ಬೆನ್ಯಾಮೀನ್ ಗೋತ್ರದವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಏನ್ರಿ ಒಬ್ಬ ಲೇವಿ ಗೋತ್ರದವನು ಬಂದಿದ್ದಾನೆ, ಊರಲ್ಲಿ ಬಂದಿದ್ದಾನೆ, ಯಾರು ಬಂದರೆ ಏನಿದೆ ರೀ, ಯಾರು ಬಂದರೆ ಏನಿದೆ ರೀ? ಬಂದರೆ ಅನ್ಯಾಯ ಮಾಡಬೇಕಾ? ಬಂದರೆ ಅವರನ್ನು ಕೂಡಬೇಕಾ? ಹೊಸ ಮನುಷ್ಯ ಬಂದರೆ ಅವ್ರನ್ನ ಕೂಡಬೇಕಾ? ಏನ್ರಿ ಇವ್ರ ಹತ್ರ ಧರ್ಮಶಾಸ್ತ್ರ ಇಲ್ವಾ? ನರಹತ್ಯೆ ಮಾಡಕೂಡ್ದು, ವ್ಯಭಿಚಾರ ಮಾಡಕೂಡ್ದು, ಕಳ್ಳತನ ಮಾಡಕೂಡ್ದು ಅಂತ ಧರ್ಮಶಾಸ್ತ್ರ ದೇವರು ಮೋಶೆ ಮೂಲಕ ಕೊಟ್ಟಿದ್ದಾನಲ್ವ? ಅದು ಬೆನ್ಯಾಮೀನ್ ಗೋತ್ರ ಇದ್ದವರಿಗೆ ಗೊತ್ತಿಲ್ವಾ? ಗೊತ್ತಿದೆ ರೀ. ಮತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳಿಲ್ವಾ? ಹೇಳಿದ್ದಾರೋ ಹೇಳಿಲ್ವೋ ಒಂದು ಸಾರಿ ನೀವು ಆಲೋಚನೆ ಮಾಡಿ. ಏನ್ರಿ ಈ ವಚನದ ಪ್ರಕಾರ ಏನು ನಡೀತಾ ಇದೆ ಅಲ್ಲಿ ಅಂದರೆ, ಅವರು ಧರ್ಮಶಾಸ್ತ್ರ ಪಡೆದುಕೊಂಡ್ರೂ ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ, ವಚನಕ್ಕೆ ಏನ್ರಿ ಅವರು ತಲೆ ಬಾಗಿಸಿಲ್ಲ ರೀ. ಏನ್ರಿ ಒಬ್ಬ ಮನುಷ್ಯ ಬಂದಿದ್ದಾನ್ರಿ, ಆ ಯಜಮಾನನೊಬ್ಬ ಮುದುಕನು ಅವ್ರ ಮನೇಲಿ ಸೇರಿಸ್ಕೊಂಡು ಊಟ ಕೊಟ್ಟಿದ್ದಾನೆ, ನೆಮ್ಮದಿಯಾಗಿ ಮಲಗಿರಿ ಅಂತ ಹೇಳಿದ್ದಾನೆ. ಪ್ರಿಯರೇ, ಏನು ಮಾಡಿದ್ದಾರೆ ಗೊತ್ತಾ? ಇವತ್ತು ನಿಮ್ಮ ಮನೆಗೆ ಬಂದಿರುವಂಥ ಮನುಷ್ಯನನ್ನು ಹೊರಗಡೆ ಕರ್ಕೊಂಡು ಬಾ, ನಾವು ಅವನೊಟ್ಟಿಗೆ ಕೂಡಬೇಕು, ಸಂಗಮವಾಗಬೇಕು ಅವನೊಟ್ಟಿಗೆ. ಏನ್ರಿ